நான் ஒரு தடவை சொன்னா 100 தடவை சொன்ன மாதிரி. ನಮಸ್ಕಾರ ಫ್ರೆಂಡ್ಸ್, ನಾವು ಇವತ್ತು ಮಾತಾಡ್ತಿರೋದು ರಜನಿಕಾಂತ್ ಅವರ 1995ರಲ್ಲಿ ರಿಲೀಸ್ ಆಗಿರುವಂಥ ಭಾಷಾ ಮೂವಿ ಬಗ್ಗೆ. 1995ರಲ್ಲಿ ರಿಲೀಸ್ ಆಗಿರುವಂಥ ಭಾಷಾ ಮೂವಿ ಇದೊಂದು ತಮಿಳು ಭಾಷೆಯ ಗ್ಯಾಂಗ್ಸ್ಟರ್ ಆಕ್ಷನ್ ಥ್ರಿಲ್ಲರ್ ಚಲನಚಿತ್ರವಾಗಿದ್ದು, ಈ ಒಂದು ಚಲನಚಿತ್ರವನ್ನು ಸುರೇಶ್ ಕೃಷ್ಣ ಅವರು ಬರೆದು ನಿರ್ದೇಶಿಸಿದ್ದಾರೆ. ಈ ಒಂದು ಮೂವಿಯಲ್ಲಿ ರಜನಿಕಾಂತ್, ನಗ್ಮಾ ಮತ್ತು ರಘುವರನ್ ಅವರು ನಟಿಸಿದ್ದಾರೆ. ಅದರ ಜೊತೆಗೆ ನಾಗರಾಜ್, ದೇವನ್, ಶಶಿಕುಮಾರ್, ವಿಜಯ್ ಕುಮಾರ್, ಆನಂದ್ ರಾಜ್, ಚರಣ್ ರಾಜ್, ಕಿಟ್ಟಿ, ಸತ್ಯಪ್ರಿಯಾ, ಶಾನ್ ಬಗ ಮತ್ತು ಯುವರಾಣಿ ಪೋಷಕರ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದು ವಿನಮ್ರ ಬಾಯನೋಟವನ್ನು ಕಾಯ್ದುಕೊಳ್ಳುವ ಮತ್ತು ಹಿಂಸೆಯನ್ನು ತಪ್ಪಿಸುವ ತನ್ನ ಕುಟುಂಬದಿಂದ ಕರಾಳ ಭೂತಕಾಲವನ್ನು ಬರೆಮಾಚುವ ಆಟೋ ರಿಕ್ಷಾ ಚಾಲಕನ ಸುತ್ತುತ್ತಿರುತ್ತೆ. ಅಣ್ಣಾಮಲೈ 1992 ಚಿತ್ರೀಕರಣದ ಸಮಯದಲ್ಲಿ ರಜನಿಕಾಂತ್ ಮತ್ತು ಕೃಷ್ಣ ಅವರ ತಮ್ಮ ಹಿಂದಿ ಚಿತ್ರ ಹಮ್ 1991 ರ ದೃಶ್ಯದ ಬಗ್ಗೆ ಚರ್ಚಿಸಿದರು, ಆದರೆ ಆ ದೃಶ್ಯವನ್ನು ಚಿತ್ರೀಕರಿಸಲಾಗಲಿಲ್ಲ. ಭಾಷಾದ ಕಥೆ ಮತ್ತು ಚಿತ್ರದ ಮೂಲ ಕಥಾವಸ್ತುವನ್ನು ಆ ದೃಶ್ಯದಿಂದ ಅಳವಡಿಸಿಕೊಳ್ಳಲಾಗಿದೆ. ಪ್ರಧಾನ ಫೋಟೋಗ್ರಫಿ ಆಗಸ್ಟ್ 1994ರಲ್ಲಿ ಪ್ರಾರಂಭವಾಯಿತು ಮತ್ತು 5 ತಿಂಗಳಿಗಿಂತ ಕಡಿಮೆ ಅವಧಿಯಲ್ಲಿ ಪೂರ್ಣಗೊಂಡಿತು. ಈ ಒಂದು ಮೂವಿಯ ಬಿಡುಗಡೆ ಅಥವಾ ರಿಲೀಸಿಂಗ್ ಬಗ್ಗೆ ನಾವು ನೋಡಿದ್ರೆ, ಭಾಷಾ ಚಿತ್ರವು ಪೊಂಗಲ್ಗೆ 2 ದಿನಗಳ ಮೊದಲು ಜನವರಿ 12, 1995ರಂದು ಥಿಯೇಟರ್ಗಳಲ್ಲಿ ಬಿಡುಗಡೆಯಾಯಿತು. ಇದು ಉತ್ತರ ಆರ್ಕಟೆಕ್, ದಕ್ಷಿಣ ಆರ್ಕಟೆಕ್ ಮತ್ತು ಚೆಂಗಲ್ಪೇಟೆ ಪ್ರದೇಶದಲ್ಲಿ 18 ಪೋಸ್ಟರ್ಗಳೊಂದಿಗೆ ಬಿಡುಗಡೆಯಾಯಿತು. ಈ ಒಂದು ಮೂವಿ ಪ್ರಮುಖ ಯಶಸ್ಸನ್ನು ಕಂಡಿತು ಮತ್ತು ಅದರ ಸಂಪೂರ್ಣ ನಾಟಕೀಯ ಪ್ರದರ್ಶನವನ್ನು ಪೂರ್ಣಗೊಳಿಸಿತು. ಸರಿಸುಮಾರು 15 ತಿಂಗಳನ್ನು ತೆಗೆದುಕೊಂಡಿತ್ತು. ಸೊ ಇದಾಗಿತ್ತು ರಜನಿಕಾಂತ್ ಅವರ 1995ರಲ್ಲಿ ರಿಲೀಸ್ ಆಗಿರುವಂಥ ಭಾಷಾ ಮೂವಿ ಬಗ್ಗೆ ಮಾಹಿತಿ. ಯಾರೆಲ್ಲ ಈ ಮೂವಿನ ನೋಡಿದ್ದೀರಾ, ಮೂವಿ ಹೇಗೆ ಅನಿಸ್ತು ಅನ್ನೋದನ್ನು ಕಾಮೆಂಟಲ್ಲಿ ತಪ್ಪದೇ ತಿಳಿಸಿ. ಚಾನಲ್ಗೆ ಹೊಸದಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.